ಇದು ವಿದೇಶದಲ್ಲಿ ಬಳಸ್ತಕ್ಕಂಥ ಮಿಷಿನರಿನ ನಾವು ಇಂಪೋರ್ಟ್ ಮಾಡ್ಕೊಂಡು ಮಿನಿಮಮ್ 5ರಿಂದ 6 ಎಕರೆ ಇವತ್ತು ಸೈಲೇಜ್ ಮಾಡ್ಬೋದು. ರೈತರಿಗೂ ಅನುಕೂಲ, ನಮಗೂ ಅನುಕೂಲ. ಒಂದೇ ದಿನದಲ್ಲಿ ಅವ್ರ ಕೆಲಸ ಎಲ್ಲ ಮುಗಿದೋಗುತ್ತೆ. ಇದು 1 ಗಂಟೆಗೆ 4 ಟನ್ ಬೇಲ್ ಮಾಡುತ್ತೆ. ಬಿಫೋರ್ 40 ಡೇಸ್ ಯಾವ ಕಾರಣಕ್ಕೂ ನಾವು ಯಾರಿಗೂ ಸೈಲೇಜ್ ಮಾರಾಟ ಮಾಡಲ್ಲ. 1000 ಟನ್ನಿಗೆ ನಾವು ಅಬ್ರಾಡಿಗೆ ಕಳಿಸ್ಬೇಕು ಅಂತ ಪ್ಲಾನಿಂಗ್ ಇದೆ. ಹಾಲಿನ ಇಳುವರಿ 30% ಹೆಚ್ಚಾಗುತ್ತೆ. ರೈತರಿಗೆ ತುಂಬ ಅನುಕೂಲ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಚಂದ್ರಶೇಖರ್ ಅಂತಂದೇಳಿ, ತುರ್ಚಘಟ್ಟ ಗ್ರಾಮ, ದಾವಣಗೆರೆ ತಾಲೂಕು ಅಂಡ್ ಡಿಸ್ಟಿಕ್ಕು. ನಾವು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಂಥವ್ರು. ಈ ಸೈಲೇಜ್ ಬಗ್ಗೆ ಭಾಳ ಇದು ಬಂತು. ನಾವೇನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾಕೆ ನಾವು ಸೈಲೇಜನ್ನು ಮಾಡಬಾರ್ದು ಅಂದಾಗ, ಈಗ ಹಾರ್ವೆಸ್ಟಿಂಗ್ದು ಮೆಕ್ಕೆಜೋಳ ಕಟ್ ಮಾಡೋ ಮಿಷಿನ್ನು ತೊಗೊಂಡಿದ್ದೀವಿ. ಆಮೇಲೆ ಪ್ಯಾಕಿಂಗು ತೊಗೊಂಡಿದ್ದೀವಿ. 20-25 ಕಿಲೋಮೀಟ್ರ್ ಇದ್ದರೆ ನಾವು ಪ್ಯಾಕಿಂಗು ಮತ್ತು ಹಾರ್ವೆಸ್ಟಿಂಗು ಮಿಷಿನ್ನು ಎಲ್ಲನೂ ಜಮೀನಲ್ಲೇ ಹೋಗಿ ಅಲ್ಲೇ ಕಟ್ ಮಾಡಿ ಫ್ರೆಶ್ ಆಗಿ ಅವತ್ತೇ ವಿತಿನ್ 1 ಅವರ್ ಒಳಗೆ ನಾವು 5ರಿಂದ 6 ಟನ್ನನ್ನು ಪ್ಯಾಕಿಂಗ್ ಆಗುತ್ತೆ. ಹಾರ್ವೆಸ್ಟಿಂಗ್ ವಿತ್ ಪ್ಯಾಕಿಂಗು. ಆಮೇಲೆ ಕಲ್ಚರ್ ಮಿಕ್ಸರು ಸಹ ಆಟೋಮೆಟಿಕಲಿ ಹೋಗುತ್ತೆ. ಈ ಆಟೋಮೆಟಿಕ್ ಮಿಷಿನ್ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಮುಖ್ಯವಾಗಿ ಫ್ರೆಶ್ಶು ಮತ್ತು ಒಳ್ಳೆಯ ಉತ್ಕೃಷ್ಟವಾದ ಕೊಡಬೇಕು ಅಂತಂದೇಳಿ ಮುಖ್ಯವಾಗಿ ರೈತರು ತೊಗೊಂಡು ಹೋದ್ಮೇಲೆ ಅವ್ರಿಗೆ 30-40% ಈಲ್ಡ್ ಬರಬೇಕು. ಈಲ್ಡ್ ಬರ್ಬೇಕಂದ್ರೆ 10 ಲೀಟ್ರ್ ಹಾಲು ಕೊಡ್ತಾ ಇದ್ದರೆ ಇನ್ನು ಮುಂದೆ ನಮ್ಮ ಸೈಲೇಜ್ ಯೂಸ್ ಮಾಡಿದ ಮೇಲೆ ಮಿನಿಮಮ್ 14 ಲೀಟ್ರ್ ಆದರೂ ಕೊಡಬೇಕು. ರೈತರಿಗೆ ತುಂಬ ಅನುಕೂಲ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದೀವಿ. ಬೇರೆ ಮಿಷಿನ್ ಮಾಡ್ತಿದ್ವಿ. ಅದರಲ್ಲಿ ಏನಾಗ್ತಿತ್ತು ಅಂದರೆ ಒಂದಿನ ಸೊಪ್ಪೆ ಕೊಯ್ಕೊಂಬರೋದು, ಅದನ್ನು ತರೋದು, ಫ್ಯಾಕ್ಟ್ರಿ ತರೋದು, ಚಾಪ್ ಮಾಡೋದು, ಆಮೇಲೆ ಪ್ಯಾಕಿಂಗ್ ಮಾಡೋದು, ಇದೆಲ್ಲ ಪ್ರೊಸೆಸಿಂಗ್ ಲೇಟ್ ಆಗ್ತಿತ್ತು. ಈಗೇನಿಲ್ಲ, ರೈತರು ಜಮೀನಲ್ಲೇ ಹೋಗ್ತವೆ. ವಿತಿನ್ 1 ಅವರ್ 5 ಟನ್ ಸೈಲೇಜು ರೆಡಿಯಾಗಿ ಹೋಗುತ್ತೆ. ಅದನ್ನು ತಗೊಂಡೋಗಿ ಆ ಡೇಟ್, ಅದರ ಮೇಲೆ ಡೇಟ್ ಬರೆದು ಅದನ್ನು ಒಂದು ಕಡೆ ಇಡ್ತೀವಿ. ಬಿಫೋರ್ 40 ಡೇಸ್ ಯಾವ ಕಾರಣಕ್ಕೂ ನಾವು ಯಾರಿಗೂ ಸೈಲೇಜ್ ಮಾರಾಟ ಮಾಡಲ್ಲ. 40 ದಿನಗಳ ನಂತರ ಮಾರಾಟ ಮಾಡ್ತೀವಿ. ಸರ್, ಈಗ ಹಾರ್ವೆಸ್ಟಿಂಗ್ ಮಿಷಿನಿಂದ ರೈತರಿಗೆ ಮತ್ತು ನಿಮಗೆ ಯಾವ ಥರ ಅನುಕೂಲ ಇದೆ? ಮೊದಲು ರೈತರಿಗೆ ಒಂದೇ ದಿನದಲ್ಲಿ ಅವ್ರ ಕೆಲಸ ಎಲ್ಲ ಮುಗಿದೋಗುತ್ತೆ. ನಾವು ಹಂಗೆ ಬೇಲ್ ಮಾಡ್ತೀವಿ, ತೂಕ ಮಾಡಿಸ್ತೀವಿ, ಅವ್ರದ್ದು ಪೇಮೆಂಟ್ ಮಾಡ್ತೀವಿ. ಸರಿ, ಈಗ ನಮಗೆ ಹೆಂಗೆ ಅನುಕೂಲ ಅಂದರೆ, ನಾವು 1 ಎಕರೆ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ 1 ದಿನ 15 ಜನ ಲೇಬರ್ ಕರ್ಕೊಂಡು ಬಂದು ಅದನ್ನು ಕೊಯ್ದು ಹಾಕಿ ಎಲ್ಲ ಮಾಡ್ತಿದ್ವಿ. ಆವಾಗ ಅವ್ರಿಗೆ ತೂಕನೂ ಸ್ವಲ್ಪ ಆಯ್ತಲ್ಲ, ಡ್ರೈ ಆಗೋದ್ರಿಂದ ಆ ತೂಕನೂ ಹೊಡ್ತಾ ಬೀಳ್ತದೆ ರೈತರಿಗೆ. ಇದು ಯಾವ ಕಾರಣಕ್ಕೂ 1 ಗ್ರಾಮ್ ತೂಕನೂ ಕಡಿಮೆ ಆಗಲ್ಲ. ಇದು ವಿದೇಶದಲ್ಲಿ ಬಳಸ್ತಕ್ಕಂಥ ಮಿಷಿನರಿನ ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ಕಟಾವು ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ರೈತರಿಗೂ ಅನುಕೂಲ, ನಮಗೂ ಅನುಕೂಲ. ಮಿನಿಮಮ್ 5ರಿಂದ 6 ಎಕರೆ ಅಂದರೆ 40 ಟನ್ವರೆಗೂ ನಾವು ಇವತ್ತು ಸೈಲೇಜ್ ಮಾಡ್ಬೋದು. ಆ ಮಿಷಿನ್ದು ಕೆಪಾಸಿಟಿ 1 ಗಂಟೆಗೆ 5ರಿಂದ 6 ಟನ್ ಹಾರ್ವೆಸ್ಟಿಂಗ್ ಮಾಡುತ್ತೆ. ರೈತರಿಂದ ಮಾಡಿಸ್ಬೇಕಾದ್ರೆ ತುಂಬ ಒಣಗಿ ಹೋಗ್ತಾ ಇತ್ತು, ಟೈಮ್ ಭಾಳ ತೊಗೊಳುತ್ತೆ. ಇದರಲ್ಲಿ ಒಣಗೋದಿಲ್ಲ, ಫ್ರೆಶ್ನೆಸ್ ಆಗೇ ಇರುತ್ತೆ. ರೈತರಿಗೆ ಮೆಕ್ಕೆಜೋಳ ಬಿತ್ತನೆ ಮಾಡಿ ಮಾರ್ಕೆಟಿಗೆ ತಗೊಂಡೋಗಿ ಅದನ್ನು ಸೇಲ್ ಮಾಡಿ ಅವರ ದುಡ್ಡು ಪಡೀಲಿಕ್ಕೆ ಕನಿಷ್ಠ ಪಕ್ಷ 120 ದಿನ ಬೇಕು. ಆದರೆ ನಮ್ಮಲ್ಲಿ 60ರಿಂದ 65 ದಿನ ಬೆಳೆಸಿ ಮೆಕ್ಕೆಜೋಳ ಹಾಲುಗಾಳು ಆದ ತಕ್ಷಣವೇ ನಾವು ಬಂದು ಅವ್ರು ಇರ್ತಕ್ಕಂಥ ಜಾಗಕ್ಕೆ, ಅವ್ರು ಇರ್ತಕ್ಕಂಥ ಜಮೀನಿಗೆ ಹೋಗಿ ಕಟ್ ಮಾಡಿ ಅಲ್ಲೇ ತೊಗೊಂಡು ಹೋಗೋದ್ರಿಂದ ಅವರಿಗೆ 50% ಟೈಮ್ ಉಳಿಯುತ್ತೆ. ಆಮೇಲೆ ಅವ್ರಿಗೆ ಲೇಬರ್ ಖರ್ಚಿಲ್ಲ, ಇನ್ನೊಂದು ಖರ್ಚಿಲ್ಲ. ಎಲ್ಲ ನಮ್ಮ ಮಿಷಿನರಿಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಆಮೇಲೆ ಯಾವುದೇ ಖರ್ಚನ್ನು ಅವರು ತಲೆ ಮೇಲೆ ಹಾಕೋದಿಲ್ಲ, ಎಲ್ಲದನ್ನೂ ನಾವೇ ವಹಿಸ್ಕೊಳ್ತೀವಿ. ಇದರಿಂದ ರೈತರಿಗೆ ತುಂಬ ಅನುಕೂಲ ಇದೆ. ರೈತರಿಗೆ ಟನ್ ಲೆಕ್ಕದಲ್ಲಿ ಕೊಡ್ತೀರಾ, ಎಕರೆ ಲೆಕ್ಕದಲ್ಲಿ ಕೊಡ್ತೀರಾ? ನಾವು ಟನ್ ಲೆಕ್ಕದಲ್ಲಿ ಕೊಡ್ತೀವಿ. 1 ಟನ್ನಿಗೆ 1800ರಿಂದ 2600 ರೂಪಾಯಿ, ಡಿಪೆಂಡ್ ಅಪಾನ್ ಮಾರ್ಕೆಟ್ ಮೈಸ್ ರೇಟ್. ಕಿಲೋಮೀಟರ್ ಒಳಗಡೆ ಇದ್ರೆ ತಂತೀರಾ? ನಾವು 25-30 ಕಿಲೋಮೀಟ್ರ್ ಒಳಗಡೆ ಇದ್ದರೆ ತೊಗೊಳ್ತೀವಿ. ಸರ್, ಈಗ ಸೈಲೇಜ್ ಕೊಡೋದ್ರಿಂದ ಹಸುಗಾಲಿ ಕುರಿಗಾಲಿ ಯಾವ ಥರ ಅನುಕೂಲ ಇದೆ? ಹಸುಗಳಿಗೆ ಮಿನಿಮಮ್ 30%, 30% ಹೆಚ್ಚು ಇಳುವರಿ ಕೊಡ್ತವೆ. ಅಂದರೆ ಹಾಲು ಹೆಚ್ಚು ಕೊಡ್ತವೆ ಸೈಲೇಜ್ನಿಂದ. ಆಮೇಲೆ ಬೇರೆ ಎಲ್ಲ ಈ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂದರೆ, ಈಗ ಹಸಿಮೇವು ಸಿಗೋದು ಕಷ್ಟ ಇದೆ, ಒಣಮೇವು ಸಿಗೋದು ಕಷ್ಟ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಎಮ್ಮೆ ಅಥವಾ ಹಸುವಿಗೆ ಬೆಳಗ್ಗೆ 5 kg, ಸಂಜೆ 5 kg ಹಾಕಿದ್ರೆ ಸಾಕು. ಯಾವುದೇ ಫೀಡ್ಸು ಮತ್ತೊಂದು ಮುಗಿದೊಂದು ಯಾವುದೂ ಹಾಕೋದು ಬೇಡ. ಹಾಲಿನ ಇಳುವರಿ 30% ಹೆಚ್ಚಾಗುತ್ತೆ. ಸರ್, ಈ ಮಿಷನ್ ಕೆಪಾಸಿಟಿ ಹೇಳ್ಬೋದಾ? ಇದು ASB 60 ಅಂತಂದೇಳಿ, ಇದು 1 ಗಂಟೆಗೆ 4 ಟನ್ ಬೇಲ್ ಮಾಡುತ್ತೆ. ಫುಲ್ಲಿ ಆಟೋಮೆಟಿಕ್. ಸರ್, ಒಂದೊಂದು ಬೇಲು ಎಷ್ಟು kg ಇರುತ್ತೆ? ಒಂದೊಂದು ಬೇಲು 50ರಿಂದ 60 kg ಬರುತ್ತೆ. ಅದು ಸರ್ ಹಾರ್ವೆಸ್ಟಿಂಗ್ ಎಷ್ಟು ಚಾಪ್ ಆಗುತ್ತೆ? ಅದು ಎಷ್ಟು mm? ಅದು 5ರಿಂದ 6 mm ಒಳಗೆ ಚಾಪಿಂಗ್ ಆಗುತ್ತೆ. ಆಮೇಲೆ ಚಾಪಿಂಗು ಅದು ಆಗೋಕ್ಕೆ ಮುಖ್ಯ ಕಾರಣ ಏನು ಅಂದರೆ,
ನಾವು ಮೆಕ್ಕೆಜೋಳ ಖರೀದಿ ಮಾಡ್ತಕ್ಕಂಥ ಸಿಸ್ಟಮ್ಮು. ಖುದ್ದು ನಾವು ಯಾರ ಮೇಲೆ, ಏಜೆಂಟ್ರ ಮೇಲೆ ಮತ್ತೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ನಾವು ಖುದ್ದು ಹೋಗಿ ವಿಸಿಟ್ ಮಾಡಿ, ಅದು 60 ದಿನ ಆಗಿದ್ರು ಮಾತ್ರ ಭಾಳ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಮೆಕ್ಕೆಜೋಳ ಬಲ್ತಿತ್ತು ಅಂದರೆ ತಿಂದಂಥ ಸೈಲೇಜ್ನಲ್ಲಿ ಮೆಕ್ಕೆಜೋಳ ಇದ್ದರೆ ಬಲ್ತ್ ಮೆಕ್ಕೆಜೋಳ ಹಿಂದ್ಗಡೆ ಆಗೇ ಬರುತ್ತೆ, ಅದು ಸೈಲೇಜ್ ಆಗಲ್ಲ, ಸಗಣಿ ಒಳಗೆ ಬಂದ್ಬಿಡುತ್ತೆ. ಆವಾಗ ಪೌಷ್ಟಿಕಾಂಶ ಹಸುಗಳಿಗೆ ಸಿಗೋದಿಲ್ಲ. ಸರ್ ಈಗ ಪ್ರೆಸೆಂಟ್ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ? ಪ್ರೆಸೆಂಟು ಈ ದಾವಣಗೆರೆ ತಾಲೂಕಿನಲ್ಲಿ, ಡಿಸ್ಟಿಕ್ಕಲ್ಲಿ ಎಲ್ಲ ಕಡೆಗೂ ತೊಗೊಂಡು ಹೋಗ್ತಾ ಇದ್ದಾರೆ. ಆಲ್ ಓವರ್ ಕರ್ನಾಟಕ ಬೇಕಾದ್ರೆ ಸಪ್ಲೈ ಮಾಡ್ತೀರಾ? ಆಲ್ ಓವರ್ ಕರ್ನಾಟಕ ಬೇಕಾದ್ರೂ ಮಾಡ್ತೇವೆ, ಆಲ್ ಓವರ್ ಇಂಡಿಯಾ ಬೇಕಾದ್ರೂ ಮಾಡ್ತೇವೆ. ಏನಾದರೂ ಅಬ್ರಾಡಿ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಅಬ್ರಾಡಿಗೂ ಕೊಡ್ತೀವಿ. ಕಾಂಟ್ರಾಕ್ಟ್ ಆಗೋದಿದೆ, 1000 ಟನ್ನಿಗೆ ನಾವು ಅಬ್ರಾಡಿ ಕಳಿಸ್ಬೇಕಂತ ಪ್ಲ್ಯಾನಿಂಗ್ ಇದೆ. ಸರ್ ಪ್ರೆಸೆಂಟು ನಿಮ್ಮದು ಗೋಡನ್ ಎಲ್ಲಿದೆ? ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾ, ಲೋಕಿಕೆರೆ ರೋಡ್, SAR ನಗರ್. ನಮಸ್ತೆ ಸರ್, ನನ್ನ ಹೆಸರು ಅನಿಲ್ ಬಾಬು ಅಂತೇಳಿ, ಶಿವ ಸೈಲೇಜ್ ಕಂಪನಿ ಪ್ರಾಡಕ್ಟ್ ಪಾರ್ಟ್ನರು. ಈಗ ಬೇರೆ ಯಾರಾದರೂ ಸೈಲೇಜ್ ಕಂಪ್ನಿ ಮಾಡಾರೆ ಈ ಥರ ಮಿಷನ್? ಹಾಂ, ನಾವು ಕಂಪ್ಲೀಟ್ ಸಹಾಯ ಮಾಡ್ತೀವಿ. ಅವ್ರಿಗೆ ಏನು ಬೇಕೋ ಎಲ್ಲ ಕನ್ಸಲ್ಟೆಂಟ್ ಥರ ಅಷ್ಟು ನಾವು ಇದು ಕೊಡ್ಬೋದು ಸರ್, ಫೆಸಿಲಿಟೀಸು ಸೇಮ್ ಇದೇ ಥರ ಮಿಷನ್ ರೆಡಿ ಮಾಡಿ ಕೊಡ್ತೀವಿ ಸರ್. ಇಲ್ಲ, ಇನ್ನೊಂದು ಆಪ್ಷನ್ ಇದೆ ನಮ್ಮಲ್ಲಿ, ಸೈಲೇಜ್ ಕಂಪ್ನಿ. ಯಾರು ಇನ್ವೆಸ್ಟ್ ಮಾಡಬೇಡಿ ಮಷಿನರಿಗೆ. ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ವಾ, ನಾವು ಇದನ್ನು ನಿಮಗೆ ಹೈರಿಂಗು, ಅಂದರೆ ನೀವು ಸೈಲೇಜ್ ಮಾಡ್ತೀರ, ವ್ಯಾಪಾರ ಸೈಲೇಜ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಂದು ನಾವು ನಿಮ್ಮೂರಿಗೆ ಬಂದು ನಮ್ಮ ಮಷಿನರಿ, ನಮ್ಮ ಸೆಟಪ್ ಎಲ್ಲ ನಮ್ಮ ಟೀಮ್ ಬಂದು ನಿಮಗೆ ಸೈಲೇಜ್ ಮಾಡಿಕೊಡ್ತೀವಿ. ನೀವು ಸೈಲೇಜ್ ಒಂದೇ ಕಾನ್ಸಂಟ್ರೇಟ್ ಮಾಡಿ, ಮಷಿನರಿದು ಫೋಕಸ್ ಮಾಡಬೇಡಿ. ನಾವಿದ್ದೀವಿ ಅದಕ್ಕೆಲ್ಲ ಸೊಲ್ಯೂಷನ್ ಕೊಡೋಕ್ಕೆ.